ಹೆಲ್ದಿ ಹೇರ್ ನಿಮ್ದಾಗಿಸ್ಕೊಳ್ಬೇಕು, ಥಿಕ್ ಅಂಡ್ ಲಾಂಗ್ ಜೊತೆಗೆ ರೀಗ್ರೋತ್ ಕೂಡ ಆಗಬೇಕಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ವೇದ ವಿಜ್ಞಾನ ಹಾಗೂ ಸೌಂದರ್ಯ ಜ್ಞಾನದಲ್ಲಿರುವಂತಹ ಸಾಕಷ್ಟು ವಿಸ್ಮಯಕಾರಿ ಬ್ಯೂಟಿ ಟಿಪ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾನೆ ಇದ್ದೀನಿ. ಹಾಗೇನೆ ಜಟಾಧಾರಿ ಅಂತ ಹೇಳ್ತೀವಿ. ಜಟಾಧಾರಿ ಅಂದ್ರೆ ಶಿವ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಶಿವನ ಜಟೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದೇ ರೀತಿ ನಿಮ್ ಕೂದಲು ಕೂಡ ಇವತ್ತು ಸ್ಟ್ರಾಂಗ್ ಆಗೋ ಸೀಕ್ರೆಟ್ ಫಾರ್ಮುಲಾನ ಶೇರ್ ಮಾಡ್ತಾ ಇದ್ದೀನಿ. ಸೀಕ್ರೆಟ್ ಇರೋದು ಶಿವನಲ್ಲೇನೆ. ಯಾಕೆಂದ್ರೆ ಶಿವನಿಗೆ ಇಷ್ಟ ಆಗಿರುವಂತಹ ಬಿಲ್ವ ಪತ್ರೆ ಆಗಿರ್ಬೋದು, ತುಂಬೆ ಹೂ ಆಗಿರ್ಬೋದು, ಹೇರ್ ಗ್ರೋತ್ಗೆ ಕೂಡ ತುಂಬಾನೇ ಒಳ್ಳೇದು. ತುಂಬೆ ಹೂ ಅಥವಾ ತುಂಬೆ ಎಲೆಗಳೇನಿರುತ್ತೆ ಇದನ್ನ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಅದರ ರಸನ ತೆಗಿಬೇಕು. ಆ ರಸಕ್ಕೆ ಡಬಲ್ ದ ಕ್ವಾಂಟಿಟಿ ಆಫ್ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಆ ಎಣ್ಣೆನ ನಿಯಮಿತವಾಗಿ ಹೇರ್ಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಹೇರ್ ಫಾಲ್ ಆಗಿರೋದು ಕೂಡ ರೀಗ್ರೋತ್ ಆಗುವಂತ ಚಾನ್ಸಸ್ ಇರುತ್ತೆ. ಇರುವಂತ ಹೇರ್ ಕೂಡ ತುಂಬಾನೇ ಸ್ಟ್ರಾಂಗ್ ಅಂಡ್ ಸ್ಟರ್ಡಿ ಆಗಿರುತ್ತೆ. ಇನ್ನು ಇದರಿಂದ ಹೇರ್ ಪ್ಯಾಕ್ ಕೂಡ ನೀವು ಮಾಡ್ಕೊಳ್ಬಹುದು. ಒಂದು ಮುಷ್ಟಿಯಷ್ಟು ತುಂಬೆ ಹೂವು ಜೊತೆಗೆ ತುಂಬೆ ಹೂವಿನ ಎಲೆನ ಕೂಡ ತಗೊಳ್ಬಹುದು. ತುಂಬೆ ಹೂವಿನ ಬೇರ್ ಕೂಡ ತುಂಬಾನೇ ಒಳ್ಳೇದು. ಸೊ ಇದನ್ನೆಲ್ಲದನ್ನು ಸ್ವಲ್ಪ ದಾಸವಾಳದ ಎಲೆ ಜೊತೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡುವಾಗ ನೀರಿನ ಬದಲು ನೀವು ಮೊಸರನ್ನ ಯೂಸ್ ಮಾಡಿದ್ರೆ ಹೇರ್ ಸೂಪರ್ ಕಂಡೀಷನಿಂಗ್ ಕೂಡ ಆಗುತ್ತೆ. ಸೊ ಈ ಎಲ್ಲ ಮಿಶ್ರಣನ ನೀಟಾಗಿ ಹೇರ್ಗೆ ಅಪ್ಲೈ ಮಾಡಿಕೊಂಡು 20 ನಿಮಿಷ ಬಿಟ್ಟು ವಾಶ್ ಮಾಡಿ. ಇದರಿಂದ ಹೇರ್ ಫಾಲ್ ಕಂಟ್ರೋಲ್, ಡ್ಯಾಂಡ್ರಫ್ ಕಂಟ್ರೋಲ್ ಜೊತೆಗೆ ಹೆಲ್ದಿ ಹೇರ್ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗುತ್ತೆ. ಇಷ್ಟಕ್ಕೆಲ್ಲ ಟೈಮ್ ಸಿಗೋದಿಲ್ಲ, ವಾರದಲ್ಲಿ ಒಂದೇ ದಿವಸ ರಜಾ ಸಿಗೋದು, ಏನಾದರೂ ಸೂಪರ್ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ತುಂಬೆ ಹೂವಿನ ರಸ ತಗೊಳ್ಳಿ. ಅಂದ್ರೆ ತುಂಬೆ ಹೂವು ಮತ್ತೆ ಎಲೆನ ಎರಡನ್ನೂ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅಥವಾ ಕಲ್ಲಲ್ಲಿ ಕುಟ್ಟಿ ಚೆನ್ನಾಗಿ ಅದರ ಸ್ವರಸ ಅಂತ ಹೇಳ್ತೀವಿ. ಈ ಸ್ವರಸಕ್ಕೆ ಡಬಲ್ ದ ಕ್ವಾಂಟಿಟಿ ಆಫ್ ವಾಟರ್ನ ಸ್ವಲ್ಪ ರೋಸ್ಮೆರಿ ಎಲೆಗಳನ್ನ ಹಾಕಿ ಚೆನ್ನಾಗಿ ಶೇಕ್ ಮಾಡಿ. ಈ ಹೇರ್ ಸೀರಮ್ನ ಹೇರ್ಗೆ ನಿಯಮಿತವಾಗಿ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡ್ತಾ ಬರೋದ್ರಿಂದ ಕೂಡ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಜಟಾಧಾರಿಯಲ್ಲಿರುವಂಥ ಸೂಪರ್ ಫಾರ್ಮುಲನ ನೀವು ಕೂಡ ಟ್ರೈ ಮಾಡಿ.